ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಚರ್ಚೆಯಾಗುವ ಸುದ್ದಿ ಅಂದ್ರೆ ಪವರ್ ಶೇರಿಂಗ್. ಇದೀಗ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಮತ್ತೊಂದು ಹೊಸ ಬಾಂಬ್. ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಡಿಸಿದ್ದಾರೆ ಹೊಸ ಬಾಂಬ್. ಎಂತದೊಂದು ಬಾಂಬ್? ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ ನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕವಾದಂತಹ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಾಳೆಯದ ಆಂತರಿಕ ವಲಯದಲ್ಲಿ ಪವರ್ ಶೇರಿಂಗ್ ಕುರ್ಚಿ ಕಾಳಗ ಕಿತ್ತಾಟ ದಿನದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಇನ್ನು ಇದೇ ಕೆಎನ್ ರಾಜಣ್ಣ ಅವರು ಡಿಕೆಶಿ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಬೀಳುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ. ಹೀಗಂತ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದ ಡಿಬೇಟ್ ನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಣೆ ಬರಹದಲ್ಲಿ ಸಿಎಂ ಆಗೋದಿದ್ರೆ, ಒಂದು ವೇಳೆ ಸಿಎಂ ಆಗೋದಿದ್ರೆ ಆಗ್ಲಿ, ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೀಗ ಹಾಕಬೇಕಾಗುತ್ತೆ. ದಪ್ಪವಾದಂತಹ ಬೀಗವನ್ನು ಹಾಕಬೇಕಾಗುತ್ತೆ. ಹೈಕಮಾಂಡ್ ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ತೀರ್ಮಾನಿಸುತ್ತಾರೆ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗದಿದ್ರು ಕೂಡ ನೀವು ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಗ ಇಂಡೈರೆಕ್ಟ್ಲಿ ಡಿಕೆ ಶಿವಕುಮಾರ್ ಅವರದ್ದೇ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಲಿ ಅವ್ರ ಹಣೆನಲ್ಲಿ ಬರ್ದಿದ್ರೆ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಬಹಳ ಒಳ್ಳೆ ಬೀಗ ಅಂತೇಳಿ ಆ ತರದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲಲ್ಲ, ಆ ರೀತಿ ನಾನು ಹೇಳೋದಲ್ಲಮ್ಮ. ಬೆಳಿಗ್ಗೆ ಜನ ನಮ್ಗೆ ಬಂದು ಹೇಳ್ತಾ ಇರ್ತಾರಲ್ಲ, ಅಂದ್ರೆ ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಬೀಗ ಹಾಕ್ಬೇಕು. ನೀವ್ಗೆ ಇನ್ನೊಂದು ನಾನು ಸ್ಪಷ್ಟ ಮಾಡ್ತೇನೆ, ಯಾರೇ ಮಂತ್ರಿ ಆಗೋದಿರ್ಲಿ, ಯಾರೇ ಮುಖ್ಯಮಂತ್ರಿ ಆಗೋದಿರ್ಲಿ, ಅದೆಲ್ಲವೂ ಕೂಡ ಅಂತಿಮವಾಗಿ ದೆಹಲಿ ಬೃಹಸ್ಪತಿಗಳು, ದೆಹಲಿಲಿ ಇರ್ತಕ್ಕಂಥ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು. ಗೊತ್ತಾಯ್ತಾ? ಇಲ್ಲಿ ಅವ್ರು ಯಾರು ಮಾಡೋದಿಲ್ಲ. ಆದ್ರಿಂದ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ದೆಹಲಿನಲ್ಲಿ ಏನ್ ತೀರ್ಮಾನ, ಬಿಜೆಪಿನಲ್ಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿನಲ್ಲೂ ಅಷ್ಟೇ. ಇನ್ ಕೇಸ್ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಿ ಆದ್ರೆ, ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? ಡಿಕೆ ಶಿವಕುಮಾರ್ ಶಫಲ್ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ. ಆದ್ರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು. ನೀವ್ ಒಳಗ್ ಹೋಗ್ತೀರಾ ಅನ್ನೋದು ಪ್ರಶ್ನೆ. ನಾನು ಒಳಗ್ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ರಾಜಣ್ಣ ಅವ್ರಿಗೂ ಡಿಕೆ ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ ಡಿಕೆ ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸೀಕೆಕಾಯಿ ಸಂಬಂಧ? ನನಗೂ ಡಿಕೆ ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಚರ್ಚೆಯಾಗುವ ಸುದ್ದಿ ಅಂದ್ರೆ ಪವರ್ ಶೇರಿಂಗ್. ಇದೀಗ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಮತ್ತೊಂದು ಹೊಸ ಬಾಂಬ್. ಮಾಜಿ ಸಚಿವ ಕೆಎನ್ ರಾಜಣ್ಣ ಸಿಡಿಸಿದ್ದಾರೆ ಹೊಸ ಬಾಂಬ್. ಎಂತದೊಂದು ಬಾಂಬ್? ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ ನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕವಾದಂತಹ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಾಳೆಯದ ಆಂತರಿಕ ವಲಯದಲ್ಲಿ ಪವರ್ ಶೇರಿಂಗ್ ಕುರ್ಚಿ ಕಾಳಗ ಕಿತ್ತಾಟ ದಿನದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ. ಇನ್ನು ಇದೇ ಕೆಎನ್ ರಾಜಣ್ಣ ಅವರು ಡಿಕೆಶಿ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಬೀಳುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ. ಹೀಗಂತ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ಕೆಎನ್ ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದ ಡಿಬೇಟ್ ನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಣೆ ಬರಹದಲ್ಲಿ ಸಿಎಂ ಆಗೋದಿದ್ರೆ, ಒಂದು ವೇಳೆ ಸಿಎಂ ಆಗೋದಿದ್ರೆ ಆಗ್ಲಿ, ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೀಗ ಹಾಕಬೇಕಾಗುತ್ತೆ. ದಪ್ಪವಾದಂತಹ ಬೀಗವನ್ನು ಹಾಕಬೇಕಾಗುತ್ತೆ.
ಹೈಕಮಾಂಡ್ ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ತೀರ್ಮಾನಿಸುತ್ತಾರೆ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗದಿದ್ರು ಕೂಡ ನೀವು ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಗ ಇಂಡೈರೆಕ್ಟ್ಲಿ DK ಶಿವಕುಮಾರ್ ಅವರದ್ದೇ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ DK ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಲೇ ಅವ್ರ ಹಣೆನಲ್ಲಿ ಬರ್ದಿದ್ರೆ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಬಹಳ ಒಳ್ಳೆ ಬೀಗ ಅಂತೇಳಿ, ಆ ತರದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. DK ಶಿವಕುಮಾರ್ ಅವರು ಸಿಎಂ ಆದ್ರೆ DK ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲಲ್ಲ, ಆ ರೀತಿ ನಾನು ಹೇಳೋದಲ್ಲ. ಬೆಳಗ್ಗೆ ಜನ ನಮ್ಗೆ ಬಂದು ಹೇಳ್ತಾ ಇರ್ತಾರಲ್ಲ, ಅಂದ್ರೆ DK ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಬೀಗ ಹಾಕ್ಬೇಕು. ನೀವ್ಗೆ ಇನ್ನೊಂದು ನಾನು ಸ್ಪಷ್ಟ ಮಾಡ್ತೇನೆ, ಯಾರೇ ಮಂತ್ರಿ ಆಗೋದಿರ್ಲಿ, ಯಾರೇ ಮುಖ್ಯಮಂತ್ರಿ ಆಗೋದಿರ್ಲಿ, ಅದೆಲ್ಲವೂ ಕೂಡ ಅಂತಿಮವಾಗಿ ದೆಹಲಿ ಬೃಹಸ್ಪತಿಗಳು, ದೆಹಲಿಲಿ ಇರ್ತಕ್ಕಂಥ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು. ಗೊತ್ತಾಯ್ತಾ? ಇಲ್ಲಿ ಅವ್ರು ಯಾರು ಮಾಡೋದಿಲ್ಲ. ಅದರಿಂದ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ದೆಹಲಿನಲ್ಲಿ ಏನ್ ತೀರ್ಮಾನ, ಬಿಜೆಪಿನಲ್ಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿನಲ್ಲೂ ಅಷ್ಟೇ. ಇನ್ ಕೇಸ್ DK ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಾದ್ರೆ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? DK ಶಿವಕುಮಾರ್ ಶಫಲ್ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ. ಆದ್ರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು. ನೀವ್ ಒಳಗ್ ಹೋಗ್ತೀರಾ ಅನ್ನೋದು ಪ್ರಶ್ನೆ. ನಾನು ಒಳಗೆ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ರಾಜಣ್ಣ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ DK ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸೀಕೆಕಾಯಿ ಸಂಬಂಧ? ನನಗೂ DK ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಪಾಳೆಯದಲ್ಲಿ ಭಾರಿ ಚರ್ಚೆಯಾಗುವ ಸುದ್ದಿ ಅಂದ್ರೆ ಪವರ್ ಶೇರಿಂಗ್. ಇದೀಗ ಪವರ್ ಶೇರಿಂಗ್ ಹಗ್ಗ ಜಗ್ಗಾಟದ ನಡುವೆ ಮತ್ತೊಂದು ಹೊಸ ಬಾಂಬ್. ಮಾಜಿ ಸಚಿವ KN ರಾಜಣ್ಣ ಸಿಡಿಸಿದ್ದಾರೆ ಹೊಸ ಬಾಂಬ್. ಎಂತದೊಂದು ಬಾಂಬ್? ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ ನಲ್ಲಿ ಮಾಜಿ ಸಚಿವ KN ರಾಜಣ್ಣ ಸ್ಫೋಟಕವಾದಂತಹ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಾಳೆಯದ ಆಂತರಿಕ ವಲಯದಲ್ಲಿ ಪವರ್ ಶೇರಿಂಗ್ ಕುರ್ಚಿ ಕಾಳಗ ಕಿತ್ತಾಟ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಪವರ್ ಶೇರಿಂಗ್ ಹಗ್ಗ ಚಿಕ್ಕಾಟದ ನಡುವೆ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಇನ್ನು ಇದೇ KN ರಾಜಣ್ಣ ಅವರು DKC ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಬೀಳುತ್ತೆ ಅಂತ ಹೇಳಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗತ್ತೆ. ಹೀಗಂತ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ KN ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದ ಡಿಬೇಟ್ ನಲ್ಲಿ ಮಾಜಿ ಸಚಿವ KN ರಾಜಣ್ಣ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಹಣೆ ಬರಹದಲ್ಲಿ ಸಿಎಂ ಆಗೋದಿದ್ರೆ, ಒಂದು ವೇಳೆ ಸಿಎಂ ಆಗೋದಿದ್ರೆ ಆಗ್ಲಿ, ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೀಗ ಹಾಕಬೇಕಾಗುತ್ತೆ, ದಪ್ಪವಾದಂತಹ ಬೀಗವನ್ನು ಹಾಕಬೇಕಾಗುತ್ತೆ. ಹೈಕಮಾಂಡ್ ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ತೀರ್ಮಾನಿಸುತ್ತಾರೆ. ಹೀಗಂತ ರಿಪಬ್ಲಿಕ್ ಕನ್ನಡಕ್ಕೆ ಮಾಜಿ ಸಚಿವ KN ರಾಜಣ್ಣ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ DK ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗದಿದ್ರು ಕೂಡ ನೀವು ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಗ ಇಂಡೈರೆಕ್ಟ್ಲಿ DK ಶಿವಕುಮಾರ್ ಅವರದ್ದೇ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ DK ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಲೇ ಅವ್ರ ಹಣೆನಲ್ಲಿ ಬರ್ದಿದ್ರೆ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಬಹಳ ಒಳ್ಳೆ ಬೀಗ ಅಂತೇಳಿ, ಆ ತರದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. DK ಶಿವಕುಮಾರ್ ಅವರು ಸಿಎಂ ಆದ್ರೆ DK ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲಲ್ಲ, ಆ ರೀತಿ ನಾನು ಹೇಳೋದಲ್ಲ. ಬೆಳಗ್ಗೆ ಜನ ನಮ್ಗೆ ಬಂದು ಹೇಳ್ತಾ ಇರ್ತಾರಲ್ಲ, ಅಂದ್ರೆ DK ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಬೀಗ ಹಾಕ್ಬೇಕು. ನೀವ್ಗೆ ಇನ್ನೊಂದು ನಾನು ಸ್ಪಷ್ಟ ಮಾಡ್ತೇನೆ, ಯಾರೇ ಮಂತ್ರಿ ಆಗೋದಿರ್ಲಿ, ಯಾರೇ ಮುಖ್ಯಮಂತ್ರಿ ಆಗೋದಿರ್ಲಿ, ಅದೆಲ್ಲವೂ ಕೂಡ ಅಂತಿಮವಾಗಿ ದೆಹಲಿ ಬೃಹಸ್ಪತಿಗಳು, ದೆಹಲಿಲಿ ಇರ್ತಕ್ಕಂಥ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು. ಗೊತ್ತಾಯ್ತಾ? ಇಲ್ಲಿ ಅವ್ರು ಯಾರು ಮಾಡೋದಿಲ್ಲ. ಅದರಿಂದ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ದೆಹಲಿನಲ್ಲಿ ಏನ್ ತೀರ್ಮಾನ, ಬಿಜೆಪಿನಲ್ಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿನಲ್ಲೂ ಅಷ್ಟೇ. ಇನ್ ಕೇಸ್ DK ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಾದ್ರೆ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? DK ಶಿವಕುಮಾರ್ ಶಫಲ್ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ.
ಆದ್ರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು. ನೀವ್ ಒಳಗ್ ಹೋಗ್ತೀರಾ ಅನ್ನೋದು ಪ್ರಶ್ನೆ ಸರ್. ನಾನು ಒಳಗೆ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ರಾಜಣ್ಣ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ ಡಿ ಕೆ ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸೀಕೆಕಾಯಿ ಸಂಬಂಧ? ನನಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ.